ಯಾರ ಮನೇಲಿ ತಿಗಣೆ ಇದೆಯೋ ಅವ್ರಿಗೆ ಮಾತ್ರ ಈ ಒಂದು ವಿಡಿಯೋನ ಮಿಸ್ ಮಾಡಿದ್ರೆ ಶೇರ್ ಮಾಡಿ. ಯಾಕೆ ಅಂದರೆ ತಿಗಣೆಗಳಲ್ಲಿ ಕಚ್ಚಿಸ್ಕೊಂಡಿರೋರಿಗೆ ಗೊತ್ತು ಆ ತಿಗಣೆಗಳ ನೋವೆಷ್ಟು ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೇ ಮನೇಲಿ ತಿಗಣೆ ಇದೆ ಅಂತ ಹೇಳ್ಬಿಟ್ಟು ಸಫರ್ ಆಗ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಈ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಮನೆಯಲ್ಲಿ ತಿಗಣೆಗಳು ಕಂಪ್ಲೀಟಾಗಿ ಹೋಯ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಫುಲ್ ನೋಡಿ. ಸೊ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ತಿಗಣೆಗಳಿಗೆ ಔಷಧಿ ಇಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬರನ್ನ ಕರೆಸ್ತಾ ಇದ್ದೀವಿ. ಇದು ಪೆಸ್ಟ್ ಕಂಟ್ರೋಲ್ ಅಲ್ಲ, ಒಬ್ಬರು ಪ್ರೈವೇಟಾಗೆ ಮಾಡ್ತಾರೆ. ಸೊ ಅಂಥವ್ರನ್ನ ಕರೆಸ್ತಾ ಇರೋದು ನಾವು. ಈ ಔಷಧಿ ಇಡಿಸ್ತಿದ್ದೀವಿ ಅಂತಂದರೆ ಮನೇಲಿ ಏನು ಖಾಲಿ ಮಾಡೋದೇನು ಬೇಡ. ಲೈಕ್ ಅಂದರೆ ಮಂಚ ಆ ಥರ ಎಲ್ಲ ಎತ್ಕೊಂಡೋಗಿ ಆಚೆ ಹಾಕೋದೇ ಬೇಡವಂತೆ. ಎಲ್ಲೆಲ್ಲಿ ಏನೇನು ಐಟಮ್ಸ್ ಇರುತ್ತೋ ಅಲ್ಲಲ್ಲೇ ಇರುತ್ತೆ. ಜಸ್ಟ್ ಬಟ್ಟೆಗಳು ಮಾತ್ರ ಒದರಿ ಮಾಡಿಸ್ತಾರೆ ಅಷ್ಟೇ. ಯಾಕಂದರೆ ಸೊಂದುಗಳಲ್ಲಿ ಏನಾದರೂ ಸೇರ್ಕೊಂಡಿದ್ರೆ ಸತ್ತೋಗ್ಬಿಡ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಅವ್ರು ಹೇಳಿದ ಪ್ರಕಾರ ಈ ಒಂದು ಔಷಧಿಯಲ್ಲಿ ಏನೇ ಒಂದು ಇರುವೆ ಇದ್ದರೂ ಅಥವಾ ಜಿರಳೆ ಇದ್ದರೂ ಕೂಡ ಸಾಯುತ್ತೆ ಅಂತ ಹೇಳಿಬಿಟ್ಟು. ಸೊ ಇದು ತುಂಬ ಏನಂತ ಪವರ್ ಇರುತ್ತೆ. ಸೊ ಅದಕ್ಕೆ 2 days ಯಾರೂ ಮನೇಲಿ ಇರಬಾರ್ದು ಅಂತ ಹೇಳಿದರು. ಬಟ್ ಎನಿವೇ ನಾವು ಕೂಡ ಊರ ಹಬ್ಬಕ್ಕೆ ಹೋಗ್ಬೇಕಿತ್ತಲ್ವ. ಸೊ ಅದಕ್ಕೆ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗ್ಬಿಟ್ಟಿದ್ವಿ. ನನ್ನ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸೇ ಈ ಒಂದು ಕೆಲಸನ ಮಾಡ್ತಾಯಿದ್ರು. ಅಂದರೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಆ್ಯಂಡ್ ಯಶು. ಸೊ ಇವಾಗ ಅವ್ರು ಬರ್ತಾರೆ. ಅವ್ರು ಬಂದು ಫುಲ್ಲು ಔಷಧಿ ಇಡ್ತಾರೆ ಅಂತ ಹೇಳಿದರು. ಬಟ್ ಆದರೆ ಅವ್ರು ಔಷಧಿ ಇಡಬೇಕಾದ್ರೆ ಹೇಳಿದ್ರು ಕಿಟಕಿ ಹತ್ರ ಎಲ್ಲರೂ ಕ್ಲೋಸ್ ಮಾಡಿಬಿಡ್ತೀವಿ ನಾವು ಅಂತ ಹೇಳಿಬಿಟ್ಟು. ಫಸ್ಟ್ ಅವ್ರ ಹತ್ರ ನಾನು ಕೇಳಿದ್ದೆ ಏನೇನು ಮಾಡ್ತೀರಾ ಅಥವಾ ನಾವು ಎಷ್ಟು ದಿನ ಮನೇಲಿ ಇರಬಾರ್ದು ಅದೆಲ್ಲನೂ ಅಂತ. 2 days ಇಲ್ದಿರ ಇದ್ದರೆ ಸಾಕು ಅಂತಂದರು. ನಾನು ವೀಡಿಯೋಸ್ ಮಾಡೋದಕ್ಕೂ ಸಾರ್ಥಕ ಆಯಿತು ಗೈಸ್. ಯಾಕಂದರೆ ನಾನು ವೀಡಿಯೋಸ್ ನೋಡಿಕೊಂಡೆ ನನ್ನ ಫ್ರೆಂಡ್ ಹೇಳಿದ್ದು ನನಗೆ, ಏನಕ್ಕೆ ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದೆಯಾ, ನಮ್ಮ ಮಾವರೊಬ್ಬರು ಮಾಡಿಸಿದ್ರು. ಸೊ ಅವರು ಒಂದೇ ದಿನದಲ್ಲಿ ಹೋಗ್ಬಿಡ್ತು ಎಲ್ಲನೂ, ನೀನು ಟ್ರೈ ಮಾಡು ಅಂತ ಹೇಳಿಬಿಟ್ಟು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪಾಪ ಅವ್ರ ತಮ್ಮನ ಹತ್ರ ಇಸ್ಕೊಂಡು ಕೊಟ್ಟಳು. ಥ್ಯಾಂಕ್ ಯು ಸೋ ಮಚ್ ವೀಣಾ. ಸೊ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅವಳು ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು. ಯಾಕಂದರೆ ತಿಗಣೆಗಳಿಂದ ನಾವು ಎಷ್ಟು ಸಫರ್ ಆದ್ವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಯಾರ್ಯಾರು ಆ ತಿಗಣೆಯಿಂದ ಅನುಭವಿಸ್ತಾ ಇರ್ತಾರಲ್ವ ಅಂಥವ್ರಿಗೆ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ನರಕ ಗೈಸ್ ನಿಜವಾಗ್ಲೂ. ಮನೆಯಲ್ಲಿ ನಾನು ಹೇಳ್ದಂಗೆ ಶತ್ರುಗಳ ಮನೆಗಳಲ್ಲಿ ತಿಗಣೆ ಬಿಟ್ಟರೆ ಸಾಕು, ಅವ್ರಿಗೆ ನೆಮ್ಮದಿ ಹಾಳಾಗುತ್ತೆ. ಸೊ ಆಮೇಲೆ ಇವ್ರದ್ದು ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಕೇಳಿ, ನಾನು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ನಿಮಗೆ ಅವ್ರ ಕಡೆಯಿಂದ ಏನಾದರೂ ನಿಮಗೆ ನಿಯರೆಸ್ಟ್ ಇರೋರ್ದು ಸಿಗಲೂಬಹುದು ಗೈಸ್. ಸೊ ಅದಕ್ಕೋಸ್ಕರ, ಯಾಕಂದರೆ ಇವ್ರದ್ದೇನು ಕಂಪ್ನಿ ಆ ಥರ ಎಲ್ಲ ಏನಿಲ್ಲ, ಇವರು ಸ್ವಂತ ಪ್ರೈವೇಟಾಗಿ ಸ್ಟಾರ್ಟ್ ಮಾಡಿರೋದಂತೆ. ಆ್ಯಂಡ್ ಇವರು ಔಷಧಿಗಳೆಲ್ಲ ತೋರಿಸ್ಬೇಡಿ ನಾವು ಇಡೋದು ಅಂತ ಹೇಳಿದರು. ಓಕೆ ಅಂತ ಹೇಳಿಬಿಟ್ಟು ಓಕೆ ಅಂತೇಳಿ ನಾವು ಮಾತಾಡಿದ್ದು. 4,500 ಆಯಿತು ನಮಗೆ. ಅಮ್ಮ ಇಲ್ಲಿ ಮಮ್ಮಿ ಹತ್ರ ಒಂದ್ ಸ್ವಲ್ಪ ಲೈಟ್ ಬಿಡಮ್ಮ. ಇವರೇ ನಂದಿದೇವ್ರು ಮತ್ತೆ ಬತ್ತಾನಲ್ಲಪ್ಪ. ಇಲ್ಲ ಅಕ್ಕಗೆ ಪಾಪ ಯಾವಾಗ ಮೂನ್ ಲೈಟ್ ಅಲ್ಲಿ ಮಲಗ್ಬೇಕಂತ ಆಸೆ ಇತ್ತು ಅನ್ಸುತ್ತೆ. ಅದಕ್ಕೆ ಇಲ್ಲಿ ಸೆಟಪ್ ರೆಡಿ ಮಾಡಿದ್ದಾರೆ ನೋಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್. ಆಮೇಲೆ ಮೂರು ನೋಡ್ಕೊಂಡು ಮಲಗಿದ್ರೆ ಅದು ಇದ್ದೆ. ಇವನೇ ಕನ್ಫ್ಯೂಸ್ ಆಗಿರ್ತಾನೆ ಇವತ್ತು. ನಾನು ಕನ್ಫ್ಯೂಸ್ ಆಗಿದೆ. ದಿನ ನಾನ್ ಮಾತ್ರ ಇರ್ತಿದ್ದೆ ಇಲ್ಲಿ, ಯಾಕೆ ಇಷ್ಟು ಕೊಂಚ ಬೆಳಗ್ಗೆನಿಂದ ಗೈಸ್ ನೋಡಿದ್ರಲ್ವಾ ಯಾವ ರೀತಿ ಅದು ಮತ್ತೆಲ್ಲ ಹಾಕಿ ಹೋಗಿದ್ರು ಅಂತ ಹೇಳ್ಬಿಟ್ಟು. ನಾನು ಇರ್ಲಿಲ್ಲ ಆ ಟೈಮಲ್ಲಿ. ನನ್ನ ಹಸ್ಬೆಂಡ್ ಮತ್ತೆ ಆಕಾಶ್ ಮತ್ತೆ ಯಶು ಅವ್ರು ಮಾಡಿರೋದು. ಇವಾಗ ಮನೆ ಓಪನ್ ಮಾಡ್ತಾ ಇದೀವಿ. ಯಾಕಂದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ ಒಳಗಡೆ. ಇವಾಗ ಹೋಗ್ಬಿಟ್ಟು ನೋಡೋಣ ಬಂದಿದೆ. ಮನೆ ಒಳಗಡೆ ಹೋಗೋಕ್ಕೂ ಮುಂಚೆನೇ ನನ್ನ ಹಸ್ಬೆಂಡ್ ಹೇಳ್ಬಿಟ್ರು ಫಸ್ಟ್ ಮಾಸ್ಕ್ ಹಾಕೋ, ತುಂಬ ಹೆವಿ ಸ್ಮೆಲ್ ಇರುತ್ತೆ ಅದು ಅಂತ ಹೇಳ್ಬಿಟ್ಟು. ಸೊ ಮನೆ ಒಳಗಡೆ ಬಂದು ನೋಡಿದ ತಕ್ಷಣ ಈ ರೀತಿ ಬಟ್ಟೆ ಎಲ್ಲ ಚಲಾಪಿಲಿ ಆಗಿರೋದು ನೋಡ್ಬಿಟ್ಟು ಒಂದು ಸೆಕೆಂಡ್ ಡಕ್ ಅಂತು ಗೈಸ್. ಇಷ್ಟೆಲ್ಲ ಹೆಂಗಪ್ಪ ಮಡ್ಚಲಿ ಅಂತ. ಆಮೇಲೆ ಇಲ್ಲಿ ನೋಡಿ ಇರುವೆಗಳೆಲ್ಲ ಹೆಂಗೆ ಸತ್ತಿದೆ ಅಂತ ಹೇಳಿಬಿಟ್ಟು. ಸಣ್ಣ ಸಣ್ಣದು ಇದು ಹುಡ್ಡಲ್ಲಿ ಸೇರ್ಕೊಂಡಿರೋಂತಹ ಇರುವೆಗಳು, ಅಂದರೆ ನಮ್ಮದು ಹೊಸ್ಲುದು ಹುಡ್ಡು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಸೊ ಅದರಲ್ಲಿ ಸೇರ್ಕೊಂಡಿರೋಂತಹ ಇರುವೆಗಳು. ಅದಾದಮೇಲೆ ಕಿಚನ್ನು ಮತ್ತು ನಮ್ಮ ಅತ್ತೆ ರೂಮು ಮತ್ತು ನಮ್ಮ ರೂಮು ಅದೆಲ್ಲ ಚೆಕ್ ಮಾಡಿದ್ವಿ. ಸೊ ಈ ಜಿರಳೆಗಳು ಮತ್ತು ಬಲ್ಲಿಗಳು ಅದೆಲ್ಲ ಏನಿದೆಯಲ್ಲ ಎಲ್ಲ ಸತ್ತೋಗಿದೆ. ಅಷ್ಟೇ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಸಣ್ಣದು ಎಲ್ಲೆಲ್ಲಿ ಏನೇನು ಇರುವೆಗಳಿತ್ತಲ್ಲ ಎಲ್ಲ ಸತ್ತೋಗ್ಬಿಟ್ಟಿದ್ದು. ಮತ್ತು ಇದು ಅಡುಗೆ ಮನೆಯಲ್ಲಿ ಯಾವುದೋ ಒಂದರಲ್ಲಿ ಮುಕ್ಕುಳ ಬಿದ್ದೋಗಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನ ಕ್ಲೀನ್ ಮಾಡಿದ್ವಿ. ಮತ್ತು ಇನ್ನೊಂದ್ಸಲ ಬಿದ್ದೋಗ್ಬಿಟ್ಟಿದೆ. ಅದನ್ನು ನಾನು ನೋಡ್ಕೊಂಡಿರಲಿಲ್ಲ ಈ ಸಲ. ಸೊ ಹಾಗೆ ಹೋಗ್ಬಿಟ್ಟಿದ್ವಲ್ಲ, ಅವೆಲ್ಲ ಆಚೆ ಬಂದು ಕೂಡ
ಸತ್ತೋಗಿದೆ. ಆಮೇಲೆ ವಿಂಡೋಸ್ ಹತ್ರ ನೀವು ನೋಡಿದ್ರಲ್ವ, ಫುಲ್ಲು ಒಂಚೂರು ಗಾಳಿ ಆಚೆ ಹೋಗ್ದಿದ್ದಂಗೆ ಎಲ್ಲ ಕ್ಲೋಸ್ ಮಾಡಾಕ್ಬಿಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಗೈಸ್. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಕೂಡ ನೋಡಿದೆ, ತಿಗಣೆ ಔಷಧಿಯಿಂದ ಯಾರೋ ಒಂದು ಮಗು ಡೆತ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೇನೆ ಅವರು ಮುಂಚಿತವಾಗಿ ಹೇಳಿದ್ದು ಮನೇಲಿ ಯಾರೂ ಇರಬಾರ್ದು ಅಂತ ಹೇಳಿಬಿಟ್ಟು, ಒಂದು ಅಂದರೆ ಮನೇಲಿ ನಾವು ಸಾಕೋ ಪ್ರಾಣಿಗಳು ಕೂಡ ಇರಬಾರ್ದು ಅಂತ ಹೇಳಿಬಿಟ್ಟು, ನೀವೇನಾದರೂ ತುಂಬ ಕೇರ್ಫುಲ್ಲಾಗಿ ಇರ್ತೀವಿ ಅಂದರೆ ಮಾತ್ರ ಈ ಔಷಧಿನ ಇಡಿಸಿ, ಇಲ್ಲಾಂದರೆ ಇಡ್ಸೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಫುಲ್ಲು ಕವರ್ ಎಲ್ಲ ಮಾಡಿ ಅವರು ತುಂಬ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಈ ಒಂದು ಔಷಧಿ ಇಟ್ಟಿದ್ದಾರೆ. ಒಂದು ಚೂರು ಗಾಳಿ ಆಚೆ ಹೋಗ್ದಿದ್ದಂಗೆ ಕಂಪ್ಲೀಟಾಗಿ ಅವರು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇಡಿಸಿದ್ದು ಗೈಸ್. ಸೊ ಅದು ಸ್ಮೆಲ್ ಹೇಗಿತ್ತು ಅಂದರೆ, ನಾವು ಒಳಗಡೆಗೆ ಹೋಗಿ ಒಂದು 2 hours ನಾವು ಆಚೆ ಬಂದುಬಿಟ್ವಿ, ಅಂದರೆ 2 hours ಹಾಗೆ ಬಿಟ್ಬಿಟ್ಟು ಆಚೆ ಬಂದುಬಿಟ್ವಿ. ಆ ಸ್ಮೆಲ್ ಹೋಗೋವರೆಗೂ ನಾವು ಮತ್ತೆ ಒಳಗಡೆಗೆ ಹೋಗಿರಲಿಲ್ಲ, ಅಷ್ಟು ಸ್ಮೆಲ್ ಇತ್ತು ಅದು. ಸೊ ಅದಕ್ಕೇನೆ ಮತ್ತೆ ನಾನು ಓಪನ್ ಮಾಡಿದ್ಮೇಲೆ ಅಷ್ಟೇ ಮಗುನ ಕರ್ಕೊಂಡೋಗಿ ನಮ್ಮ ಅಕ್ಕ ಮನೇಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ. ನಾನು ಕರ್ಕೊಂಡು ಬಂದಿರಲಿಲ್ಲ, ಬಿಕಾಸ್ ಮಕ್ಕಳಿಗೆ ತುಂಬ ಸ್ಮೆಲ್ನೆಲ್ಲ ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ನಮಗಾದರೆ ಮಾಸ್ಕ್ ಹಾಕ್ಕೋಬೋದು, ಬಟ್ ಮಕ್ಳಿಗೆ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮ ಅಕ್ಕ ಮನೇಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 2 ದಿನ ಮನೆ ಬಿಟ್ಟು ಎಲ್ಲಾದರೂ ಹೋಗ್ತೀನಿ ಅನ್ನಂಗಿದ್ರೆ ಮಾತ್ರ ಈ ಔಷಧಿ ಇಡಿಸಿ ಗೈಸ್. ಇಲ್ಲ ಅಂದರೆ ಇದು ಅಷ್ಟು ಏನೂ ಸೇಫ್ ಅಲ್ಲ, ಬಿಕಾಸ್ ತುಂಬಾ ಪಾಯ್ಸನಸ್ ಆಗಿರುತ್ತೆ ಮತ್ತು ತುಂಬಾ ಎಫೆಕ್ಟಿವ್ ಆಗಿದೆ ಇದು. ಸೊ ಈ ಥರ ಔಷಧಿ ಕೂಡ ಇಟ್ಟಿದ್ರು. ನಮ್ಮ ಅತ್ತೆ ರೂಮಲ್ಲಿ ತಿಗಣೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಔಷಧಿ ಇಟ್ಟಿದ್ರು. ಹಾಲಲ್ಲಿ ಮತ್ತು ರೂಮಲ್ಲಿ ಮಾತ್ರ ಇದ್ದಿದ್ದು ತಿಗಣೆ ಅಂತ ಹೇಳಿಬಿಟ್ಟು 2 ಹತ್ರ ಗ್ಯಾಸ್ ಟೈಪ್ ಇಟ್ಟಿದ್ರು ಗೈಸ್ ಅವರು. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿರಿ ಇದನ್ನ ಇಡಿಸ್ಬೇಕು ಅಂದರೆ ಗೈಸ್. ಇವಾಗ ಒಂದು 2 hours ಬಿಟ್ಟಿದ್ವಿ, ಸ್ಮೆಲ್ ಎಲ್ಲ ಹೋಗಿದೆ. ಸೊ ಇವಾಗ ಬಂದ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಗೈಸ್. ಟ್ಯೂಷನ್ ಮಕ್ಕಳು ಕೂಡ ಬರ್ತಾರೆ, ಸೊ ಅದಕ್ಕೋಸ್ಕರನೇ ಟ್ಯೂಷನ್ ಅವ್ರಿಗೆ ರೂಮಲ್ಲಿ ಫುಲ್ ಸ್ಪೇಸ್ ಮಾಡಿಕೊಟ್ಬಿಟ್ಟು ಇವಾಗ ಫುಲ್ಲು ಇಲ್ಲೆಲ್ಲ ಬಟ್ಟೆಗಳು ನೋಡಿ ಹಿಂಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಇವಾಗ ಈ ಬಟ್ಟೆಗಳನ್ನೆಲ್ಲ ಮಡ್ಚಬೇಕು. ಈ ಬಟ್ಟೆಗಳನ್ನೆಲ್ಲ ಮಡ್ಚಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ವಿಷಯ, ನಾವು ಇವಾಗ ರೂಮ್ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದೆ ಏನಂದ್ರೆ, ಇರುವೆಗಳು ಮತ್ತೆ ಜಿರಳೆ ಈ ಥರದ್ದು ಮಾತ್ರ ಅಲ್ಲ, ತಿಗಣೆ ಕೂಡ ಸತ್ತಿದೆ ಗೈಸ್. ಸೊ ಮೇ ಬಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇವ್ರನ್ನ ಕರೆಸ್ಕೋಬಹುದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಬಹುದು, ಬಟ್ ಆದ್ರೆ ಅವ್ರ ಮುಖ ಎಲ್ಲ ತೋರಿಸಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೇನೆ ಮತ್ತೆ ಅವ್ರು ಏನು ಔಷಧಿ ಹಾಕ್ತಾರೆ ಅನ್ನೋದು ಕೂಡ ತೋರಿಸ್ಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಏನು ತೋರಿಸ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಜಸ್ಟ್ ಅವ್ರದ್ದು ನಂಬರ್ ಏನಾದ್ರು ಬೇಕು ಅಂದ್ರೆ ಕೇಳಿ, ನಾನು ನಿಮ್ಗೆ ನಂಬರ್ ಶೇರ್ ಮಾಡ್ತೀನಿ. ಸೊ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾರ ಮನೆಯಲ್ಲಿ ತಿಗಣೆ ಇದ್ರೆ ನೀವು ನೋಡಬಹುದು.